ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ದಿನ ಹೇಗಿತ್ತು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿದ್ದೆ. ಸೊ ಆಫೀಸಲ್ಲಿ ಈ ಥರ ಸೇಲ್ ನಡೀತಾ ಇತ್ತು. ಅಲ್ಲಿ ನಿಮಗೆ ಈ ಥರದ್ದು ಕ್ಯೂಟ್ ಸಾಫ್ಟ್ ಟಾಯ್ಸ್ ಆಗಿರ್ಬೋದು, ಹಾಗೆ ಬ್ರಾಸ್ದು ಆ್ಯಂಟಿಕ್ ಪೀಸ್ಗಳಾಗಿರ್ಬೋದು. ಇಲ್ಲಿ ನೋಡಿ ಗಣೇಶ ಹಾಗೆ ಕೃಷ್ಣ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಾಪರ್ ಮಗ್ಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಇಲ್ಲಿ ನೋಡಿ ಟೀ ವೆಸಲ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಪರ್ಫ್ಯೂಮ್ ಕೂಡ ನಿಮಗೆ ಯಾವ ಥರದ ಫ್ರೇಗ್ರೆನ್ಸ್ ಬೇಕು ಅದರ ಬೇಸಿಸ್ ಮೇಲೆ ಅವರು ಪರ್ಫ್ಯೂಮ್ ತಯಾರು ಮಾಡಿಕೊಡ್ತಾರೆ. ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಈಗ ಊಟಕ್ಕೆ ಅಂತ ಹೊರಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಇವತ್ತಿನ ಔಟ್ಫಿಟ್. ಊಟಕ್ಕೆ ನಾನು ಪೆರಿ ಪೆರಿ ಆಲೂ ರೈಸ್ ಬೌಲ್ ತೊಗೊಂಡಿದ್ದೆ ಫ್ರಮ್ ಕ್ಯಾಲಿಫೋರ್ನಿಯಾ ಬುರಿಟೋ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಪುನಃ ವಾಕ್ ಮಾಡಿ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ವಾಪಸ್ ಬಂದ ಮೇಲೆ ಈಗ ನಾನು ನನ್ನ ತಂಗಿ ರೆಡಿ ಆಗಿಬಿಟ್ಟು ಇವತ್ತು ನಾವು ಜಯನಗರ ಹೋಗ್ತಾ ಇದ್ದೀವಿ. ನಮ್ಮ ಥರ ಅಕ್ಕ ತಂಗಿ ಇರೋರು ಅಥವಾ ಕ್ಲೋಸ್ ಆಗಿರೋ ಗರ್ಲ್ಸ್ ಫ್ರೆಂಡ್ಸ್ ಆಗಿರ್ತಾರಲ್ಲ, ಒಂದೇ ಹತ್ರ ಇರೋರು, ಆ ಥರದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಒಟ್ಟಿಗೆ ಒಂದು ಎಲ್ಲಿಗಾದರೂ ಹೋಗೋದಿದ್ದಾಗ ನಾವು ಔಟ್ಫಿಟ್ ಡಿಸೈಡ್ ಮಾಡೋದಾಗಲಿ, ಅವಳು ನನಗೆ ರೆಡಿ ಮಾಡೋದು, ನಾನು ಅವಳಿಗೆ ರೆಡಿ ಮಾಡೋದು, ಈ ಥರ ಎಲ್ಲ ಕಾಲ ಕಳೆಯೋದೇ ಒಂಥರ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದೇನೆಂದರೆ, ನೀವು ಮದುವೆಗಿನ ಮುಂಚೆನೇ ನಿಮ್ಗೆ ಯಾರ್ಯಾರು ಹುಡುಗಿ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಜೊತೆ ತುಂಬ ಕಾಲ ಕಳೀರಿ, ಟೈಮ್ ಸ್ಪೆಂಡ್ ಮಾಡಿ, ಆಚೆ ಓಡಾಡಿ. ಮದುವೆ ಆದಮೇಲೆ ಆ ಥರ ಮಾಡೋದು ತುಂಬ ಕಷ್ಟ. ಕೆಲವೊಬ್ರು ಮನೆಯಲ್ಲಿ ಫ್ರೀಯಾಗಿರ್ತಾರೆ, ಕೆಲವೊಬ್ರು ಮನೆಯಲ್ಲಿ ಇರಲ್ಲ. ಸೊ ಈ ವಾಚ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಹಾಗೆ ಇದ್ರದ್ದು ಒಂದು ವಿಡಿಯೋ ಕೂಡ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನನ್ನ ತಂಗಿ ಬಂದುಬಿಟ್ಟು ಯಾವ ಸ್ಪೆಕ್ಸ್ ಅವಳ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಟೆಸ್ಟ್ ಮಾಡಿ ನೋಡ್ತಾ ಇದ್ದಾಳೆ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ಇದು ನಮ್ಮ ಇಬ್ಬರದು ಔಟ್ಫಿಟ್ ಟುಗೆದರ್. ನಮ್ಮ ಏರಿಯಿಂದ ಜಯನಗರ ಸ್ವಲ್ಪ ದೂರ ಇದೆ. ಸೊ ನಾವೀಗ ಮೆಟ್ರೋ ಸ್ಟೇಷನ್ವರೆಗೂ ಬಸ್ ತಗೊತಾ ಇದ್ದೀವಿ. ಸೊ ವಿ ಹ್ಯಾವ್ ರೀಚ್ಡ್ ಅವರ್ ಮೆಟ್ರೋ ಸ್ಟೇಷನ್. ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ತುಂಬ ವೆಯ್ಟಿಂಗ್ ಇದೆ. ಫೈನಲಿ ಆಫ್ಟರ್ ಅ ಲಾಂಗ್ ವೆಯ್ಟ್ ನಮಗೆ ಟೇಬಲ್ ಸಿಕ್ತು. ಊಟಕ್ಕೆ ನಾವು ಆರ್ಡರ್ ಮಾಡಿದ್ವಿ ಬಟರ್ ನಾನ್ ಮತ್ತು ಪನ್ನೀರ್ ಕರಿ. ಊಟ ಮುಗಿಸಿ ಈಗ ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಸ್ಟ್ರೀಟ್ ಬರೋಕ್ಕೂ ಮುಂಚೆ